ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕ್ಯಾರೆಟ್ ಹೋಳಿಗೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಸ್ವಲ್ಪ ನೋಡಿ ತೋರಿಸ್ತಾ ಇದ್ದೀನಿ ಏನೇನು ತೊಗೊಬೇಕು ಅಂದ್ಬಿಟ್ಟು ನೋಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ 4 ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಸಣ್ಣಕ್ಕಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈದಾ ತೊಗೊಂಡು ಸ್ವಲ್ಪ 2 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ತೆಳ್ಳಗಾದರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ತಿರ್ಗಾ ಚೆನ್ನಾಗಿ ನಾದ್ಕೋಬೇಕು. ಯಾರ್ಯಾರು ಲಾಸ್ಟಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿ ತಿರ್ಗಾ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋಬಿಟ್ಟು ಆ ಥರ ಪ್ರೆಸ್ ಮಾಡಿದರೆ ಮೇಲ್ಗಡೆಯಲ್ಲೂ ಅದು ಒಣಗಲ್ಲ. ಅದಕ್ಕೋಸ್ಕರ ಈಗ ಅದು 1 ಅವರ್ ಮುಂಚೆನೇ ಎತ್ತಿಟ್ಬಿಡಬೇಕು. ಅದು ಮೈದಾ ಕಳಿಸ್ಬಿಟ್ಟು ಇವಾಗ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಮುಂಚೆ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಕ್ಯಾರೆಟು, ಅದನ್ನು ಇದರೊಳಗಡೆ ಹಾಕ್ಕೋತೀನಿ. ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಹಸಿಯಾಗಿರುತ್ತೆ. ಅದು ಫುಲ್ಲು ಡ್ರೈ ಆಗೋ ಗಂಟ ನೀವು ರೋಸ್ಟ್ ಮಾಡ್ಕೋಬೇಕು. ನೀವು ಕ್ಯಾರೆಟ್ ಬೇಕಾದ್ರೆ ತುರ್ಕೊಂಡಾದ್ರೂ ಮಾಡ್ಬೋದು. ಏಕೆಂದರೆ ತುರ್ಟ್ಬೇಕಾದ್ರೆ ಸ್ವಲ್ಪ ಕಿತ್ತೋಗುತ್ತೆ. ಅದಕ್ಕೆ ನಾನು ಈ ಥರ ತುರ್ದು ಗ್ರೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಆದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋತೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಬೆಲ್ಲ ಹಾಕ್ಕೋತಾ ಇದ್ದೀನಿ. 1 ಬೌಲಷ್ಟು ಬೆಲ್ಲ. ಅದನ್ನು ನಾನು ಎರೆದಿಟ್ಕೊಂಡಿದ್ದೆ. ನೋಡಿ ಹೀಗಾಗಿದೆ, ತೆಳ್ಳಗಾಗಿದೆ. ಇವಾಗ ಪಾಕ ಎಲ್ಲ ಬೆಲ್ಲ ಎಲ್ಲ ಕರಗಿ ತೆಳ್ಳಗಾಗಿದೆ. ಇವಾಗ ನಾನು ಇದಕ್ಕೆ 4 ಬಾದಾಮಿ ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ. ಬೆಲ್ಲ ಎಲ್ಲ ಫುಲ್ಲು ಕರ್ಕೊಂಗೆ ನೀವು ಇದು ಮಾಡ್ಕೋಬೇಕು. ಬೆಲ್ಲ ಸಿಕ್ಕಿದ್ರೆ ಅದು ಕಿತ್ತೋಗ್ಬಿಡುತ್ತೆ ಒಬ್ಬಟ್ಟು. ಅದಕ್ಕೆ ನೀಟಾಗಿ ಬೆಲ್ಲ ಎಲ್ಲ ಫುಲ್ ಕರ್ಗೊಂಗೆ ರೋಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಬಾದಾಮಿ ಪೌಡ್ರ್ ಮಾಡ್ಕೊಂಡಿದ್ದೆ ಅಂದಲ್ಲ, ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಮಾಮೂಲಿ ರವೆ ಹಾಕ್ಕೊಂಡಿದ್ದೀನಿ. ನೀವು ಚಿರೋಟಿ ರವೆ ಹಾಕ್ಕೊಳ್ಳಿ. ನಾನು ಚಿರೋಟಿ ರವೆ ಇರಲಿಲ್ಲ ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡೆ. ಚಿರೋಟಿ ರವೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಬೇಗ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾವುದಾದ್ರೂ ಬೇಕು ಅಂತ ಅಂದರೆ ವಿಡಿಯೋ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಈ ಥರ ಉಂಡೆ ಬರಬೇಕು, ಆವಾಗ ರೆಡಿಯಾಗಿದೆ ಅಂತ. ನಾನು ಈಗೆಲ್ಲ ಉಂಡೆ ಮಾಡ್ಕೋತೀನಿ. ನೋಡಿ ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಮೈದಾ ಮಿದ್ಮಾಗಿದ್ದಲ್ಲ ಅದನ್ನು ಒಂದು ಎಣ್ಣೆ ಪೇಪರ್ ಮೇಲೆ ನಾನು ತೊಡ್ಕೋತಾ ಇದ್ದೀನಿ. ಎಲ್ಲರೂ ಕಾಯಿ ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಹಬ್ಬಗಳಲ್ಲಿ ಫ್ರೀಯಾಗಿದ್ದಾಗ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಅಂದಮೇಲೆ ಹೆಲ್ತಿಗೆ ಒಳ್ಳೇದಲ್ವಾ. ಹಂಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನೋಡಿ. ಆಮೇಲೆ ನೀವು ಒಂದು ಸಲ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ, ಕಮೆಂಟು ಸುಧಾ ಮಾಡಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಿದ್ದಾರೆ ಇವನ್ನ. ಅದಕ್ಕೆ ನೀವು ಒಂದ್ಸಲ ನಿಮ್ಮ ಮಕ್ಳುಗಳಿಗೆ ಮಾಡಿಕೊಡಿ.
ನೋಡಿ ಫೈನಲಾಗಿ ಈ ಥರ ಬಂದಿದೆ. ನೋಡ್ತಾ ಇದ್ದೀರಲ್ವಾ, ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಮರೆಯೋಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರೆಯೋಕ್ಕೆ ಹೋಗಬೇಡಿ. ನೋಡಿ ಫೈನಲಾಗಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.